ಹಾಯ್ ಸ್ಪರ್ಧಾರ್ಥಿಗಳೇ, ನಿನ್ನೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬ್ರೇಟರಿಯಲ್ಲಿ ಯಾವ ರೀತಿ ವೇಕೆನ್ಸಿ ಖಾಲಿ ಇದಾವ ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಇವತ್ತು ಈ ಹುದ್ದೆಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತಾರೆ ಮತ್ತು ನಾವು ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ನ 16/4/2025 ಪ್ರಾರಂಭವಾಗಿದೆ ಮತ್ತು ಕೊನೆಯ ದಿನಾಂಕ 20/5/2025 ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ನೋಡಿರಿ, NAL ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬ್ರೇಟರೀಸಲ್ಲಿ ಯಾವ ರೀತಿ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೋತಾರ ನೋಡೋಣ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಫಾರ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ ಜನರಲ್ ಅಥವಾ F ಮತ್ತು A ಅಥವಾ S ಮತ್ತು P ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಅಂತ ನೋಡೋಣ. ಈಗ ಅಭ್ಯರ್ಥಿಗಳನ್ನು ಎಕ್ಸಾಮ್ನಲ್ಲಿ ತೆಗೆದುಕೊಂಡ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಮೆರಿಟ್ ಲಿಸ್ಟ್ ಶಾರ್ಟ್ ಲಿಸ್ಟ್ ಮೂಲಕ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇನ್ನು ಯಾವ ರೀತಿ ಸಿಲೆಬಸ್ ಇರುತ್ತೆ ಎಕ್ಟರ್ನ್ ಎಕ್ಸಾಮ್ನಲ್ಲಿ ಅಂತೇಳಿ ನೋಡೋಣ. ಸ್ಕೀಮ್ ಆಫ್ ಆ್ಯಂಡ್ ಸಿಲೆಬಸ್ ಆಫ್ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮ್ಸ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್. ಮೊದಲನೇದಾಗಿ ಎಕ್ಸಾಮ ಯಾವ ರೀತಿ ಐತೆ ಅಂದ್ರೆ, ಮೋಡ್ ಆಫ್ ಎಕ್ಸಾಮಿನೇಷನ್ನ OMR ಬೇಸ್ಡ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಎಕ್ಸಾಮ್ ಇರ್ತವೆ. ಕಂಪ್ಯೂಟರ್ ಬೇಸ್ಡ್ ಅಥವಾ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. ಇನ್ನು ಯಾವ ಮಾಧ್ಯಮದಲ್ಲಿ ಎಕ್ಸಾಮ್ ಕ್ವೆಶನ್ಸ್ ಇರ್ತಾವಂದ್ರೆ ಇಂಗ್ಲೀಷ್ ಮತ್ತು ಹಿಂದಿ ಎಕ್ಸ್ಪೆಕ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಕ್ವೆಶನ್ಸ್ ಇರ್ತಾವ್ರೆ. ಇನ್ನು ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಂದರೆ ಯಾವ ಹಂತದ ಎಕ್ಸಾಮ್ ಇರ್ತಾವಂದ್ರೆ 12ನೇ ತರಗತಿಯ ಸಿಲೆಬಸ್ ಒಳಗೊಂಡಂತೆ ಕ್ವೆಶನ್ ಪೇಪರ್ ಇರುತ್ತೆ. ಇನ್ನು ಟೋಟಲ್ ಕ್ವೆಶನ್ಸ್ ಬಂದು 200 ಮಾರ್ಕ್ಸ್ ಇತ್ತು. ಇನ್ನು ಟೋಟಲ್ ಟೈಮ್ ಯಾವ ರೀತಿ ಇರ್ತಂದ್ರೆ 2 ತಾಸು 30 ನಿಮಿಷ ನಮಗೆ ಅವಕಾಶ ಇರ್ತದೆ. ಇನ್ನು ಮೊದಲೇ ಪೇಪರ್ದ 90 ನಿಮಿಷ ಟೈಮ್ ಇದ್ದು ಮೆಂಟಲ್ ಎಬಿಲಿಟಿ ಟೆಸ್ಟ್ 100 ಕ್ವೆಶನ್ಸ್ ಇರ್ತವೆ. ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 200 ಮಾರ್ಕ್ಸ್ ಇರ್ತವೆ. ಇದರಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ. ಇನ್ನು 2ನೇ ಪೇಪರ್ ಬಗ್ಗೆ ನೋಡೋದಾದರೆ ಇದು 1 ತಾಸಿನ ಎಕ್ಸಾಮ್ ಇರುತ್ತೆ. ಇದರಲ್ಲಿ 2 ಪೇಪರ್ ಇರ್ತಾವೆ. 1ನೇದಾಗಿ ಜನರಲ್ ಅವೇರ್ನೆಸ್ ಇರುತ್ತೆ. ಇದು 50 ಕ್ವೆಶನ್ಸ್ ಇದ್ದರೆ 150 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಗಿರ್ತದೆ. ಇದ್ರಾಗ 1 ಮಾರ್ಕ್ಸ್ ನೆಗೆಟಿವ್ ಆಗಿ ಕಟ್ ಆಗತ್ತೆ ರೀ. ಇನ್ನು 2ನೇದಾಗಿ ನೋಡೋದಾದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ 50 ಮಾರ್ಕ್ಸ್ ಇದು 150 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರ್ತವೆ, 1 ನೆಗೆಟಿವ್ ಮಾರ್ಕ್ ಇರ್ತದೆ. ಇನ್ನು ಅಭ್ಯರ್ಥಿಗೆ ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಇರುತ್ತೆ. BA ಇದು ಇಂಗ್ಲೀಷ್ ಶಬ್ದಗಳನ್ನು 35 ವರ್ಡ್ಸನ್ನು ಪರ್ ಮಿನಿಟ್ನಲ್ಲಿ ಟೈಪ್ ಮಾಡಿದರೆ ಮತ್ತು ಹಿಂದಿ ಶಬ್ದಗಳನ್ನು 30 ವರ್ಡ್ ಪರ್ ಮಿನಿಟ್ನಲ್ಲಿ ಅಭ್ಯರ್ಥಿ ತಪ್ಪಲಾರ್ದೆ ವರ್ಡ್ಸನ್ನು ಟೈಪ್ ಮಾಡಬೇಕು. ಅಂದರೆ ಈ ಟೈಪಿಂಗ್ ಟೆಸ್ಟ್ನಲ್ಲಿ ಅಭ್ಯರ್ಥಿ ಕ್ವಾಲಿಫೈ ಆಗ್ಬೋದು. ಇನ್ನು 2ನೇದಾಗಿ ನೋಡ್ರಿ ಸೆಲೆಕ್ಷನ್ ಪ್ರೊಸೀಜರ. ಇದು ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಐತೆ ಅಂತ ನೋಡೋಣ. ಇದು ಕೂಡ OMR ಬೇಸ್ಡ್ ಎಕ್ಸಾಮ್ ಇರ್ತೈತೆ. ಇದು ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಕ್ವಶನ್ಸ್ ಇರ್ತಾವೆ. ಇದು 10th ಪ್ಲಸ್ ಸೆಕೆಂಡ್ ಇಯರ್ ಅಥವಾ ಸೆಕೆಂಡ್ ಇಯರ್ ಲೆವೆಲ್ ಕ್ವಶನ್ ಪೇಪರ್ ಇರ್ತದೆ. ಇನ್ನು ಟೋಟಲ್ ಕ್ವಶನ್ಸ್ 200 ಕ್ವಶನ್ಸ್ ಇರ್ತವೆ. ಟೈಮ್ ಯಾವ ರೀತಿ ಇರ್ತಂದ್ರೆ ಟೈಮ್ 2 ತಾಸು ನಮಗೆ ಅವಕಾಶ ಇರ್ತದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಸಿಲೆಬಸ್ ಇರ್ತದೆ ನೋಡೋಣ. ಇದ್ರಾಗ ಈಗ ನೋಡ್ರಿ ಸಿಲೆಬಸ್ ಯಾವ ರೀತಿ ಐತತ್ತ. ಮೊದಲನೇದಾಗಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ. ಇದು ಕ್ವಶನ್ಸ್ ಬಂದುಬಿಟ್ಟು 50 ಕ್ವಶನ್ಸ್ ಇರ್ತವೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಮಾರ್ಕ್ಸ್ ಇರ್ತವೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ 0.25 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಇನ್ನು 2ನೇ ಪೇಪರ್ ನೋಡೋದಾದರೆ ಜನರಲ್ ಅವೇರ್ನೆಸ್ 50 ಕ್ವಶನ್ಸ್ ಇರ್ತವೆ. ಇದು ಕೂಡ 50 ಮಾರ್ಕ್ಸ್ ಇರ್ತೈತಿ. ಇದ್ರಾಗ ಕೂಡ ನೆಗೆಟಿವ್ ಮಾರ್ಕಿಂಗ್ 2.05 ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನು 3ನೇದಾಗಿ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯಾರಿಸನ್ 100 ಕ್ವಶನ್ಸ್ ಇರ್ತವೆ ಮತ್ತು 100 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಕೂಡ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನು ಪ್ರೊಫೆಷ್ನಲ್ ಟೆಸ್ಟ್ ಸ್ಟೆನೋಗ್ರಾಫರ್ ಅಂತೇಳಿ ಇದು ಇಂಗ್ಲೀಷ್ನಲ್ಲಿ 50 ಮಿನಿಟ್ಸ್ ಇರುತ್ತೆ ಮತ್ತು ಹಿಂದಿಗೆ 65 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ನೋಡಿರಿ ಸಿಲೆಬಸ್ ಎಲ್ಲ ತಿಳ್ಕೊಂಡಾಯ್ತು. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.